ಅವರಿಗೆ ಇವತ್ತಿನ ದಿವಸ ಈ ಒಂದು ಸತ್ಕಾರ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನ ಗೌರವ ಸತ್ಕಾರವನ್ನ ಇಲ್ಲಿ ಸವಿಸ್ತಾರವಾಗಿ ಇಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ಒಂದು ಅಭಿನಂದನೆಗಳನ್ನ ಸಲ್ಲಿಸೋದ್ರ ಮುಖಾಂತರ ತಾವೊಂದು ಜೋರಾದ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಈ ಒಂದು ಗೌರವ ಸನ್ಮಾನವನ್ನ ಇಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ಅನಂತ ಧನ್ಯವಾದಗಳು. ಇದಾದ ನಂತರ ಮೂರನೆಯ ಕ್ವಾರ್ಟರ್ ಫೈನಲ್ ಮ್ಯಾಚ್ ಜೈ ಮಹಾಕಾಳಿ ಚಿಂಚಲಿ ಗಂಗಾಖೇಡ್ ಮಹಾರಾಷ್ಟ್ರ. ಜೈ ಮಹಾಕಾಳಿ ಚಿಂಚಲಿ ಈ ತಂಡದ ವಿರುದ್ಧ ಗಂಗಾಖೇಡ್ ಕಬಡ್ಡಿ ತಂಡ ಗಂಗಾಖೇಡ್. ದಿಸ್ ಇಸ್ ಫಸ್ಟ್ ಕಾಲ್. 7 ತಂಡದ ಆಟಗಾರ್ತಿಯರೇ ತಮಗೆ ಮೊದಲ ಕರೆ ಕೊಡ್ತಾ ಇದ್ದೀವಿ, ತಾವು ಆದಷ್ಟು ಬೇಗನೆ ಮೈದಾನಕ್ಕೆ ಬರಬೇಕು. ಜೈ ಮಹಾಕಾಳಿ ಚಿಂಚಲಿ ಗಂಗಾಖೇಡ್ ಕಬಡ್ಡಿ ತಂಡ ಗಂಗಾಖೇಡ್. ಎರಡು ಒಂದು ಅಂಕದ ಸಮಾನವಾದ ಅಂಕ ನಡೆಯುತ್ತಾ ಹೋಗ್ತಾ ಇದ್ದೇವೆ. ಒಂದು ಮಹಾರಾಷ್ಟ್ರ ರಾಜ್ಯದ ಬಾರಾಮತಿ ತಂಡ, ಇನ್ನೊಂದು ಆಳ್ವಾಸ್ ಮೂಡುಬಿದಿರೆ ತಂಡ. ಜೈ ಮಹಾಕಾಳಿ ಚಿಂಚಲಿ ಗಂಗಾಖೇಡ್ ಕಬಡ್ಡಿ ತಂಡ ಗಂಗಾಖೇಡ್. ತಮಗಿದು ಮೊದಲ ಕರೆ, ತಾವು ಆದಷ್ಟು ಬೇಗನೆ ರೆಡಿ ಇರಬೇಕು. ಮತ್ತೊಂದು ಅಂಕ ಬಾರಾಮತಿ ತಂಡಕ್ಕೆ. ಸ್ಕೋರ್ 2-2. ಇಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಬಹುಮಾನ ಪ್ರಕಟಣೆ ಆಗ್ತಾ ಇದೆ. ಇಲ್ಲಿಯವರೆಗೆ ಘೋಷಣೆಯಾಗಿರ್ತಕ್ಕಂಥ ಎಲ್ಲ ಬಹುಮಾನಗಳಲ್ಲಿ ಮೊದಲನೆಯ ಬಹುಮಾನ ಒಂದು ಬಾಕಿ ಉಳಿದಿತ್ತು. ಮಾನ್ಯ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಅಥಣೀಯ ಶಾಸಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಲಕ್ಷ್ಮಣನ ಸವದಿಯವರು ಮತ್ತೆ ಮುಂದಿನ ವರ್ಷದ ಪ್ರಥಮ ಬಹುಮಾನವನ್ನ 50,001 ರೂಪಾಯಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡ್ತಾ ಇದ್ದಾರೆ. ಒಂದ್ಸಾರಿ ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿಯಾಗಿ ಇನ್ನೋರ್ವ ಮಹನೀಯರಾಗಿರ್ತಕ್ಕಂಥ ಶ್ರೀ ಶ್ರೀಶೈಲ್ ಟಕ್ಕಣ್ಣವರು, ಮಾಜಿ ಸೈನಿಕರು, ಭಾರತ ವಾಹನ ತರಬೇತಿ ಶಾಲೆ ಬೆಳಗಾವಿ ಉಪ ಪ್ರಾಂಶುಪಾಲರು. ಈ ಮಹನೀಯರು ಈಗಾಗಲೇ ಈ ವರ್ಷದ ಕಾರ್ಯಕ್ರಮಕ್ಕೂ 50,001 ರೂಪಾಯಿ ದೇಣಿಗೆ ರೂಪದಲ್ಲಿ ನೀಡಿದ್ರು. ಆ ಮಹನೀಯರು ಇನ್ನೂ ಕೂಡ ವೇದಿಕೆ ಮೇಲಿದ್ದಾರೆ. ಆ ಮಹನೀಯರು ಮುಂದಿನ ವರ್ಷದ ಕಾರ್ಯಕ್ರಮಕ್ಕೂ ಕೂಡ 50,001 ರೂಪಾಯಿ ದೇಣಿಗೆಯಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸಾರಿ ಜೋರಾದ ಚಪ್ಪಾಳೆ ಬರಬೇಕು ಆ ಮಹನೀಯರಿಗೆ ನಮ್ಮ ಸಂಘಟಕರ ಪರವಾಗಿ, ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಪರವಾಗಿ ಹಾಗೂ ಕಬಡ್ಡಿಯ ಕ್ರೀಡಾ ಪ್ರೇಮಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಐದು 3 2 ಅಂಕದ ಮುನ್ನಡೆಯಲ್ಲಿ ಮೂಡಬಿದಿರೆಯ ಆಳ್ವಾಸ್ ತಂಡ ಸಾಗ್ತಾ ಇದೆ. ಇನ್ನೊಂದು ಬದಿಯಲ್ಲಿ ಅನಿಕೇತ್ ಪಾಟೀಲ್ ಬಾರಾಮತಿ ತಂಡ. 2 ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಹಣಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಕೊನೆಯದಾಗಿ ವಿಜಯದ ಮಾಲೆ ಯಾರ ಕೊರಳಿಗೆ ಕಾದು ನೋಡುವ ಸಮಯ.
ಈ ಸೌದಿ ಕಬಡ್ಡಿ ವೈಭವದ ಮುಂದೆ ನಡೆಯುವ ಎಲ್ಲ ಪಂದ್ಯಗಳು ಹೈ ವೋಲ್ಟೇಜ್ ಪಂದ್ಯ ಎಂದೇ ಹೇಳಬಹುದು. ಲೀಗ್ ಹಂತದ ಎಲ್ಲ ಪಂದ್ಯಗಳನ್ನು ಮುಗಿಸಿ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿರುವ ತಂಡಗಳು ಮತ್ತೆ ಒಂದು ಅಂಕ ಅಳವಾಸ್ ತಂಡಕ್ಕೆ. ಥರ್ಡ್ ರೈಟ್, ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಕಾಲು ಎತ್ತಬೇಕು ನೋಡಿ ದಂಡಿಗೆ. ಉತ್ತಮವಾದ ಬಗ್ಗೆ ಗಾಳಿಗಾರ್ತಿ 7-3 ಡಾಯ ಬೆಳಕ ನೋಡೋದಕ್ಕೆ. ಜೈ ಮಹಾಕಾಳಿ ಚಿಂಚಲಿ, ಗಂಗಾಖೇಡ್, ಮಹಾರಾಷ್ಟ್ರ 2 ತಂಡದ ಆಟಗಾರ್ತಿಯರಿಗೆ ನಾವು ಸೆಕೆಂಡ್ ಕಾಲ್ ಕೊಡ್ತಾ ಇದ್ದೀವಿ. ತಾವು ಆದಷ್ಟು ಬೇಗನೆ ಮೈದಾನಕ್ಕೆ ಬರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಬರಬೇಕಾದ ತಂಡಗಳು ಜೈ ಮಹಾಕಾಳಿ ಚಿಂಚಲಿ, ಗಂಗಾಖೇಡ್ ಕಬಡ್ಡಿ ತಂಡ, ಗಂಗಾಖೇಡ್. ತಮಗಿದು 2ನೇ ಕರೆ. ಏಳು 3 ಅಳವಾಸ್ 7, ಬಾರಾಮತಿ 3. ಅಳವಾಸ್ ತಂಡದಲ್ಲಿ ಆಡುತ್ತಿರುವ ಜರ್ಸಿ ನಂಬರ್ 5 ಆಟಗಾರ್ತಿ ನಮ್ಮ ಅಥಣಿ ಮೂಲದ ಸಂಕೋನಟಿ ಗ್ರಾಮದ ಯುವತಿ ಅಳವಾಸ್ ತಂಡದ ಭಾಗವಾಗಿ ಆಡ್ತಾ ಇದ್ದಾಳೆ. ತನ್ನ ಸಂಪೂರ್ಣವನ್ನ ಅಫಿಸಿಯಲ್ ಟೈಮ್ ಔಟ್. ದಾಳಿಯಲ್ಲಿರ್ತಕ್ಕಂಥ ಆಟಗಾರ್ತಿ ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದ ಯುವತಿ. ಕ್ರೀಡೆಯಲ್ಲಿ ತನ್ನ ಸಾಧನೆಯನ್ನು ಮಾಡೋದರ ಜೊತೆಗೆ ಅಳವಾಸ್ ತಂಡದ ಒಬ್ಬ ಅವಿಭಾಜ್ಯ ಅಂಗವಾಗಿ ಕ್ರೀಡೆಯಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಂಡಿರುವ ಆಟಗಾರ್ತಿ ಸುಸ್ಮಿತಾ ಹನಗಂಡಿ, ಜರ್ಸಿ ನಂಬರ್ 5 ಅಳವಾಸ್ ತಂಡದ ಆಟಗಾರ್ತಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಬನ್ನಿ ಒಂದ್ಸಾರಿ ಚಪ್ಪಾಳೆ. ಇಲ್ಲಿ ಕಬಡ್ಡಿಯಲ್ಲಿ ಶಕ್ತಿಯ ಜೊತೆಗೆ ಯುಕ್ತಿಯೂ ಮುಖ್ಯ. ಉತ್ತಮವಾದ ಹಿಡಿತ ಬರಲಿ, ಜೋರಾದ ಚಪ್ಪಾಳೆ. ಸಂಗಮೇಶ್ವರ ಮಹಾರಾಜ ಕಿ ಸೌದಿ ಕಬಡ್ಡಿ ವೈಭವಕ್ಕೆ ಹೊತ್ತು ಹತ್ತು 6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಕೆಟ್ಟ ಹಂಡ ಇದೆ ಹೊಡಿಸ. ದಯವಿಟ್ಟು ತಂಡದ ಕೋಚ್, ಮ್ಯಾನೇಜರ್ ಸ್ವಲ್ಪ ತಾವೆಲ್ಲರೂ ಹಲೋ, ಸ್ಟೇಜ್ ಬಲಗಡೆ ಇರ್ತಕ್ಕಂಥ ಗ್ಯಾಲರಿ ತಾಯಂದಿರಾಗಿದೆ. ದಯವಿಟ್ಟು ಎಲ್ಲ ಪುರುಷ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಪ್ರೋತ್ಸಾಹಕರು ಅದನ್ನು ಸಹಕರಿಸಬೇಕು. ಅಲ್ಲಿ ತಾಯಂದಿರು ಇನ್ನೂ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಬಲವಂತರಾವ್ ಉಪಚಾರ ಅವರಿಗೆ ಈ ಒಂದು ಅಂತಾರಾಷ್ಟ್ರೀಯ
ಈಜುಪಟು ಆಗಿರ್ತಕ್ಕಂಥ ಶ್ರೀ ಬಲವಂತರಾವ್ ಪತ್ತಾರ್ ಗುರುಗಳಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಅಂತ ಮಾನ್ಯರಿಗೂ ಕೂಡ ಧನ್ಯವಾದಗಳು. ಹತ್ತು 6ರಲ್ಲಿ ಪಂದ್ಯ ಸಾಗ್ತಾ ಇದೆ. 4 ಅಂಕದ ಮುನ್ನಡೆಯಲ್ಲಿ ಮೂಡಬಿದ್ರಿ ಆಳ್ವಾಸ್ ತಂಡ ಸಾಗ್ತಾ ಇದೆ. ಎರಡು ಬಲಿಷ್ಠ ತಂಡಗಳ ನಡುವೆ ಒಂದು ನೇರ ಹಣಾಣಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದು ಬದಿಯಲ್ಲಿ ಮಹಾರಾಷ್ಟ್ರದ ಬಾರಾಮತಿ ತಂಡ, ಇನ್ನೊಂದು ಆಟಗಾರ್ತಿಯನ್ನ ಕೊಡುಗೆಯಾಗಿ ನೀಡಿದ ಹೆಮ್ಮೆಯ ಆಳ್ವಾಸ್ ತಂಡ. ಧನಲಕ್ಷ್ಮಿ ಪೂಜಾರಿಯವರ ಒಂದು ತಂಡ. ಥರ್ಡ್ ರೈಟ್, ಡ್ಯೂ ಆರ್ ಡೈ. ಮಾಡು ಇಲ್ಲವೇ ಬಡಿ ದಾಳಿಯಲ್ಲಿ ಜರ್ಸಿ ನಂಬರ್ 15 ಆಟಗಾರ್ತಿ. ಥರ್ಡ್ ರೈಟ್, ಡ್ಯೂ ಆರ್ ಡೈ. ದಾಳಿಯಲ್ಲಿ ಯಶಸ್ಸು 7-11. ಗೋಡೆ ಬರುತ್ತೆ ನೆಕ್ಸ್ಟ್. ಡೈರೆಕ್ಟ್ ಐತಿ. ಇನ್ನು ಮುಂದೆ ನಡೆಯುವ ಎಲ್ಲ ಪಂದ್ಯಗಳು ಅದ್ಭುತವಾಗಿರುತ್ತವೆ ಹಾಗೂ ರೋಚಕವಾಗಿರುತ್ತವೆ. ಯಾರು ಗೆಲ್ಲುತ್ತಾರೆ ಕಾದು ನೋಡಬೇಕು. 11-7ರಲ್ಲಿ ಪಂದ್ಯ ಸಾಗ್ತಾ ಇದೆ. ಬಾರಾಮತಿ ತಂಡದಿಂದ ಸ್ಕೋರ್ಬೋರ್ಡ್ ಯಾವ ಮೇಂಟೈನ್ ಮಾಡತ್ತಾನೆ. ಹನ್ನೊಂದು 7ರಲ್ಲಿ ಪಂದ್ಯ ಸಾಗ್ತಾ ಇದೆ. 11 ಆಳ್ವಾಸ್. ಥರ್ಡ್ ರೈಟ್, ಡ್ಯೂ ಆರ್ ಡೈ. ಹಲೋ, ಸೂಪರ್ ಟ್ಯಾಕಲ್. 9-11, 2 ಡ್ಯೂ ಆರ್ ಡೈ. ಥರ್ಡ್ ರೈಟ್. ಹನ್ನೊಂದು 9ರಲ್ಲಿ ಪಂದ್ಯ ಸಾಗ್ತಾ ಇದೆ. ರಿಮೈನಿಂಗ್ ಲಾಸ್ಟ್ 5 minutes ಕ್ಯಾಪ್ಟನ್, ಕೊನೆ 5 ನಿಮಿಷ. ಹಲೋ,
ಹೈದರಾಬಾದಲ್ಲಿ ನಡೆದ 72ನೇ ಸೀನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಂಡದ ಭಾಗವಾಗಿ ಪ್ರತಿನಿಧಿಸತಕ್ಕಂಥ ಆಟಗಾರ್ತಿ. ಅಂಥ ಒಂದು ಆಟಗಾರ್ತಿ ಇವತ್ತು ಈ ಒಂದು ಸೌದಿ ಕಬಡ್ಡಿ ವೈಭವದಲ್ಲಿ ನಮ್ಮ ಮುಂದೆ ಕಬಡ್ಡಿಯನ್ನು ಆಡ್ತಾ ಇದ್ದಾರೆ. ಒಂದ್ಸಾರಿ ಚಪ್ಪಾಳೆ ತಟ್ಟಿ ಅಂಥ ಆಟಗಾರ್ತಿಯರಿಗೆ ಅಭಿನಂದಿಸಬೇಕು. ರಾಜ್ಯ ರಾಷ್ಟ್ರವನ್ನು ಪ್ರತಿನಿಧಿಸತಕ್ಕಂಥ ಆಟಗಾರ್ತಿಯರು ಇವತ್ತು ಸೌದಿ ಹಬ್ಬದ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೂ ಒಂದು ಕಬಡ್ಡಿಯ ರಸದೌತಣವನ್ನು ಈಗ ಇನಕ ಹೇಳಿದಂಥ ಆಟಗಾರ್ತಿ ಇವರೇ ಸುಸ್ಮಿತಾ ಅನಗಂಡಿ. ಇವರು ಮೂಲತಃ ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದ ಪ್ರತಿಭೆ. ಕ್ರೀಡಾ ಜೀವನದಲ್ಲಿ ತನ್ನ ಸಾಧನೆಯೊಂದಿಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕೊನೆಯ 4 ನಿಮಿಷದ ಆಟ ಬಾಕಿ. 12-9ರಲ್ಲಿ ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯೊಂದಿಗೆ ಮೂಡಬಿದ್ರಿಯ ಆಳ್ವಾಸ್ ತಂಡ ಸಾಗ್ತಾ ಇದೆ. ಥರ್ಡ್ ರೈ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಎರಡು ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಡಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ರೈಡರ್ ಇಸ್ ಔಟ್. ಸೂಪರ್ ಟ್ಯಾಕಲ್. 11-12. ನಿಮ್ಮೂರಿಗೆ ಬಂದು ಥರ್ಡ್ ರೈಟ್ ಡ್ಯೂ ಆರ್ ಡೈ. ದೂರದ ಬೆಂಗಳೂರಿನಿಂದ ನಿಮ್ಮೂರಿಗೆ ಬಂದು ಮಹಿಳಾ ನಿರ್ಣಾಯಕಿಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಬ್ಬರು ಮಹನೀಯರಿಗೆ ಸೌದಿ ಗ್ರಾಮದ ಕಬಡ್ಡಿ ಕ್ರೀಡಾ ಪ್ರೇಮಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸಿ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಇಬ್ಬರು ಮಹಿಳಾ ನಿರ್ಣಾಯಕರಿಗೆ. ರಿಮೈನಿಂಗ್ ಲಾಸ್ಟ್ 3 ಮಿನಿಟ್ ಕ್ಯಾಪ್ಟನ್, ಕೊನೆಯ 3 ನಿಮಿಷ. ಹದಿಮೂರು 11ರಲ್ಲಿ ಪಂದ್ಯ ಸಾಗ್ತಾ ಇದೆ. ಪರ್ಶಿಟ್ ಮಾಡೋಕಾಯ್ತು. ಕೊನೆಯ 2 ನಿಮಿಷದ ಆಟ ಬಾಕಿ. 11-13ರಲ್ಲಿ ಪಂದ್ಯ ಸಾಗ್ತಾ ಇದೆ. ಹಲೋ, ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಜೈ ಮಹಾಕಾಳಿ ಚಿಂಚಲಿ ಗಂಗಾ ಕೇಡ್ ಕಬಡ್ಡಿ ತಂಡ ಗಂಗಾ ಕೇಡ್. 2 ತಂಡದ ಆಟಗಾರ್ತಿಯರೇ ಆದಷ್ಟು ಬೇಗನೆ ಮೈದಾನಕ್ಕೆ ಬರಬೇಕು. ತಮಗಿದು ಅಂತಿಮ ಕಾಲ. ರಾಯ್ಡ್ ಇವ್ರದೈತೆ ಮತ್ತೆ 11-13ರಲ್ಲಿ ಪಂದ್ಯ ಸಾಗ್ತಾ ಇದೆ. ಥರ್ಡ್ ರೈಟ್ ಡ್ಯೂ ಆರ್ ಡೈ. ಪಂದ್ಯದ ದಿಕ್ಕನ್ನು ನಿರ್ಧರಿಸುವ ದಾಳಿಯಲ್ಲಿ ಮೂಡಬಿದಿರೆ ಆಳ್ವಾಸ್ ತಂಡದ ಆಟಗಾರ್ತಿ. ಈ ಕಡೆ ಸೂಪರ್ ಟ್ಯಾಕಲ್ ಸನ್ನಿವೇಶ. ಆಗೈತೆ ವಿಜಯಶ್ರೀ ಕ್ಲಿಯರ್ ಆಯ್ತು. ಸರಿ ಸರಿ ರೈಟ್. ಥರ್ಡ್ ರೈಟ್ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. 14-11ರಲ್ಲಿ ಪಂದ್ಯ ಸಾಗ್ತಾ ಇದೆ. ಲಾಸ್ಟ್ ಮಿನಿಟ್ ಕ್ಯಾಪ್ಟನ್, ಕೊನೆ 1 ನಿಮಿಷ. ಕೊನೆಯ 1 ನಿಮಿಷದ ಆಟ ಬಾಕಿ. ಬೋನಸ್ ಪಾಯಿಂಟ್ ಟು ಬಾರಾಮತಿ. 2 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ತಂಡ ಸಾಗ್ತಾ ಇದೆ. ಎರಡು ಬಲಿಷ್ಠ ತಂಡಗಳ ನಡುವೆ ರೋಚಕ ಹಣಾಹಣಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಇನ್ನು 2 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ತಂಡ ಸಾಗ್ತಾ ಇದೆ.
ಮ್ಯಾಚ್